ನೇರ ಮಾರುಕಟ್ಟೆಯ ಪ್ರತಿನಿಧಿ ಮತ್ತು ವ್ಯಕ್ತಿ ವಿಕಾಸದ ತರಬೇತಿಗಾರ. ಇವತ್ತು ವಿದ್ಯಾರ್ಥಿಗಾಗಿ ವಿಷಯದ ಮುಂದುವರೆದ ಭಾಗವನ್ನು ನೋಡೋಣ. ವಿದ್ಯಾರ್ಥಿಗಳು ದೇವರಲ್ಲಿ ಯಾವ ರೀತಿ ಪ್ರಾರ್ಥನೆಯನ್ನ ಮಾಡಬೇಕು. ಹೇ ಭಗವಾನ್, ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳು. ನನಗೆ ಹೆಚ್ಚೆಚ್ಚು ಓದಲು ಬುದ್ಧಿ ಕೊಡು. ಓದಿದ್ದನ್ನು ಅರ್ಥ ಮಾಡಿಕೊಳ್ಳಲು ಸಾಮರ್ಥ್ಯ ಕೊಡು. ಅರ್ಥವಾದ್ದನ್ನು ನೆನಪಿಟ್ಟುಕೊಳ್ಳುವ ಶಕ್ತಿ ಕೊಡು. ನನ್ನನ್ನು ಉತ್ತಮ ವಿದ್ಯಾವಂತನನ್ನಾಗಿ ಮಾಡು. ಹೇ ದೇವ, ನಿನಗೆ ಶರಣಾಗಿದ್ದೇನೆ. ದಯಮಾಡಿ ನನ್ನ ಈ ಪ್ರಾರ್ಥನೆಯನ್ನು ಈಡೇರಿಸಿಕೊಡು. ಪ್ರಾರ್ಥನೆ ಮಾಡುವಾಗ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದು ಒಳ್ಳೆಯದು. ಏಕೆಂದರೆ ಕಣ್ಣುಗಳು ತೆರೆದಿರುವಾಗ ಹೊರಗಣ ಬೆಳಕು ವಸ್ತುಗಳು ಕಾಣಿಸುವುದರಿಂದ ಮನಸ್ಸು ಹೃದಯದೊಳಕ್ಕೆ ಸರಿಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಅಂತರಂಗದೊಳಗಿರುವ ಪರಮಾತ್ಮನನ್ನು ಹೃತ್ಪೂರ್ವಕವಾಗಿ ಪ್ರಾರ್ಥಿಸಬೇಕು. ವಿದ್ಯೆ ಬೇಕೆಂಬ ವಿದ್ಯಾರ್ಥಿಗಳು ರಾತ್ರಿ ಮಲಗಿಕೊಳ್ಳುವ ಮುನ್ನ ಈ ಪ್ರಾರ್ಥನೆಯನ್ನು ತಪ್ಪದೆ 3 ತಿಂಗಳ ಕಾಲ ಮಾಡಿ ನೋಡಲು. ಇದರ ಸತ್ಪರಿಣಾಮದ ಮಧುರ ಫಲವನ್ನು ಅವರು ಆ ಅಲ್ಪಾವಧಿಯಲ್ಲೇ ಅನುಭವಿಸುವುದು ಖಂಡಿತ. ಆದರೆ ಪ್ರಾರ್ಥನೆ ಹೃತ್ಪೂರ್ವಕವಾಗಿರಬೇಕು, ಶ್ರದ್ಧೆಯಿಂದ ಕೂಡಿರಬೇಕು. ಏಕೆಂದರೆ ಶ್ರದ್ಧೆಯೇ ಸಿದ್ಧಿಯ ಕಿಡಿಕೈ. ಫ್ರೆಂಡ್ಸ್, ಇನ್ನೂ ಹೆಚ್ಚು ವ್ಯಕ್ತಿತ್ವ ವಿಕಸನ ಮತ್ತು ನೇರ ಮಾರುಕಟ್ಟೆಯ ತರಬೇತಿಗಳಿಗಾಗಿ www.sunnaturalplus.com ಲಾಗಿನ್ ಮಾಡಿ, ಇಲ್ಲವೇ sunnaturalplus@gmail.com ಮೇಲ್ ಮಾಡಿ. ವಂದನೆಗಳೊಂದಿಗೆ AT ನಾಗರಾಜ.